ಜಾರ್ಖಂಡ್ನಲ್ಲಿ ನಡೀತಾ ಇದ್ದ ಜನ್ಜಿ ಪ್ರತಿಭಟನೆ ಬಗೆಹರಿದಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆ ಈಡೇರಿತು ಅಂತ ಸಂಭ್ರಮಾಚರಣೆ ಮಾಡಿದರು. ಜಾರ್ಖಂಡ್ ರಾಜ್ಯ ಸರ್ಕಾರ ಜನ್ಜಿ ಪ್ರತಿಭಟನೆಗೆ ಮಣಿಯಿತು. ಅಲ್ಲಿ ಯಾರ್ದು ರಾಜೀನಾಮೆ ಕೇಳ್ತಾ ಇರಲಿಲ್ಲ. ಜನ್ಜಿಗಳು ರಾಜೀನಾಮೆ ಕೇಳ್ತಾ ಇರಲಿಲ್ಲ. ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬರುತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಸಂಭ್ರಮಾಚರಣೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೋಡಿ. 25 ದಿನಗಳಿಂದ ಈ ಹೋರಾಟ ನಡೀತಾ ಇತ್ತು ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿ. ನೇಮಕಾತಿ ಹಗರಣದ ವಿರುದ್ಧದ ಹೋರಾಟ ಇದು. ನಮ್ಮಲ್ಲಿ KPSC ಸುದ್ದಿ ಇದೆ, ಅಲ್ಲಿ JPSC ಇದೆ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಮ್ಮದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದರ ನೇಮಕಾತಿಗಳಲ್ಲಿ ಹಗರಣ ನಡೆದಿದೆ. ಆ ನೇಮಕಾತಿಗಳನ್ನು ರದ್ದು ಮಾಡಬೇಕು ಅಂತ ಹೋರಾಟ ನಡೆಸ್ತಾ ಇದ್ರು ವಿದ್ಯಾರ್ಥಿಗಳು. ರಾಜ್ಯ ಸರ್ಕಾರ ಒಪ್ಪಿಕೊಂಡಿತು. ಪರೀಕ್ಷಾ ಅಕ್ರಮಗಳ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಈ ಘೋಷಣೆಯನ್ನು ಮಾಡಿದ್ರು. CBI ತನಿಖೆ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಬೇಡಿಕೆಯಾಗಿತ್ತು ವಿದ್ಯಾರ್ಥಿಗಳದು. ಸಮಸ್ಯೆ ಏನಾಗುತ್ತೆ, CBI ತನಿಖೆ ಕೊಟ್ಬಿಟ್ರೆ ಕೈ ತಪ್ಪು ಹೋಗ್ಬಿಡುತ್ತೆ ಕೇಸು. KPSC ಹಗರಣದಕ್ಕೂ ಅದು ಅಪ್ಲೈ ಆಗತ್ತೆ. ಇಲ್ಲಿ ಬರೀ ಅಧಿಕಾರಿಗಳಷ್ಟೇ ಭಾಗಿಯಾಗಿರೋದಿಲ್ಲ. ನೇಮಕಾತಿ ಹಗರಣದಲ್ಲಿ ರಾಜಕಾರಣಿಗಳ ಕೈ ಒಳಗಿನ ತನಕ ಮುಳುಗಿರ್ತವೆ. CBI ಕೊಟ್ಬಿಟ್ರೆ CBI ತನಿಖೆಗೆ ಒಪ್ಕೊಂಡಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ಬೇಡಿಕೆ ಈಡೇರಿದ್ದಕ್ಕಾಗಿ ಸಂಭ್ರಮಾಚರಣೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ರು. ಆ್ಯಕ್ಚುಲಿ ಜನ್ಜಿ ಬೇಡಿಕೆಗಳನ್ನು ಒಪ್ಪಿಕೊಂಡು ಬಿಡಿ ಅಂತ ಪತ್ರ ಬರೆದಿದ್ರು. ರಾಹುಲ್ ಗಾಂಧಿ ಅವರಿಗೂ ಧನ್ಯವಾದ ಅರ್ಪಿಸಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದ ಜನ್ಜಿಗಳು. TDPLಗೆ ಸಂಬಂಧಿಸಿದ ಎಲ್ಲ ಪರೀಕ್ಷೆಗಳು ಮತ್ತು ಆಗಿರುವ ನೇಮಕಾತಿಗಳ ರದ್ದು. JPSC ಮತ್ತು SSC CGL ಪರೀಕ್ಷೆಗಳ ಸಹ ರದ್ದು. 2014ರಿಂದ TDPL ನಡೆಸಿದ ಎಲ್ಲ ನೇಮಕಾತಿ ಪರೀಕ್ಷೆಗಳ ರದ್ದು. ಇವತ್ತು ಹಿಂಗೆ ಕೂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ಇವರು, ನಿಂತ್ಕೊಂಡು ಕುಣಿತಾ ಇದ್ದಾರೆ ಹುಡುಗರು. ಓ ಸರ್ಕಾರ ನಮ್ಮ ಮನವಿಗೆ ಹ್ಞೂ ಅಂದುಬಿಡ್ತು ಅಂತ. ಈ 2014ರಿಂದ ಅಂದರೆ 12 ವರ್ಷ ನಡೆದಿರುವ ನೇಮಕಾತಿಗಳು ರದ್ದಾದರೆ 12 ವರ್ಷಗಳ ಹಿಂದೆ ಜಾಬಿಗೆ ಸೇರ್ಕೊಂಡು ಈಗ 12 ವರ್ಷ ಸರ್ಕಾರದಲ್ಲಿ ದುಡಿದಂಥವ್ರು ಅವ್ರು ಸುಮ್ಮನೆ ಇರ್ತಾರ? ಅವ್ರು ಕೋರ್ಟಿಗೆ ಹೋಗ್ತಾರೆ. ನಾವು ಭ್ರಷ್ಟಾಚಾರ ಮಾಡಿದ್ದೀವಿ ಅನ್ನೋದಕ್ಕೆ ಎಲ್ಲಿ ಪ್ರೂಫ್ ಇದೆ ಅಂತಾರೆ ಅವರು. ನಾವು ದುಡ್ಡು ಕೊಟ್ಟು ಸರ್ಕಾರಿ ನೌಕರಿಗೆ ಬಂದಿದ್ದೀವಿ ಅನ್ನೋದಕ್ಕೆ ಪ್ರೂಫ್ ಎಲ್ಲಿದೆ? ನಮಗೆ ನ್ಯಾಯ ಕೊಡಿ ಅಂತ ಕೋರ್ಟಿಗೆ ಹೋಗ್ತಾರೆ. ಆವಾಗ ಹೆಂಗೆ ಹ್ಯಾಂಡಲ್ ಆಗುತ್ತೋ ಗೊತ್ತಿಲ್ಲ ಈ ವಿಷಯ. ಸರ್ಕಾರದ ಆದೇಶಕ್ಕೆ ಸ್ಟೇ ಕೊಡೋ ಅವಕಾಶ ಕೋರ್ಟ್ನಲ್ಲಿದ್ದೇ ಇರುತ್ತೆ. IAS ಅಧಿಕಾರಿ ಅಮಿತಾಬ್ ಕೌಶಲ್ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣೆಗೆ ಸಮಿತಿ ರಚನೆ ಮಾಡ್ತಾರಂತೆ. ಶೀಘ್ರದಲ್ಲೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಲವಾದ ಕಾನೂನು ತರ್ತಾರಂತೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಪರೀಕ್ಷಾ ಅಕ್ರಮಗಳ ತನಿಖೆ ಮಾಡಿಸ್ತಾರಂತೆ. ಜಾರ್ಖಂಡ್ ಮುಖ್ಯಮಂತ್ರಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇದು JPSC ವಿರುದ್ಧ ಹೋರಾಡಿದ ಜಾರ್ಖಂಡ್ನ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗೆಲುವು ಸಿಕ್ಕಂಥ ಸುದ್ದಿ.